ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಆರಂಭವಾಗಲಿದೆ. ಈ 5 ಕೆಲಸಗಳನ್ನು ಮರೆಯದೆ ಮಾಡಿದರೆ ಎಂದಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಎನರ್ಜಿ ಹಾಗೂ ಬಡತನವನ್ನು ದೂರ ಮಾಡಿ ಅದೃಷ್ಟ, ಆರೋಗ್ಯ, ಐಶ್ವರ್ಯ ಕರುಣಿಸುವ ಈ ಮುಖ್ಯವಾದ 5 ಕೆಲಸಗಳು ಯಾವುವು, ಯಾವ ಮಾತನ್ನು ಈ ಮಾಸದಲ್ಲಿ ಹೇಳಲೇಬಾರದು ಎಂದು ಈಗ ತಿಳಿಯೋಣ. ಶ್ರಾವಣ ಮಾಸವು ಸಾಕ್ಷಾತ್ ವಿಷ್ಣು ದೇವರಿಗೆ ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಾಸವಾಗಿದೆ. ಈ ಮಾಸದ ಮಂಗಳವಾರ, ಶುಕ್ರವಾರ, ಶನಿವಾರ, ಸೋಮವಾರಗಳಿಗೆ ವಿಶೇಷ ಮಹತ್ವವಿದೆ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸೋಮವಾರ ಶಿವ, ಶನಿವಾರ ವಿಷ್ಣು, ಮಂಗಳವಾರ ಪಾರ್ವತಿ ದೇವಿ ಅಂದರೆ ಗೌರಿ ದೇವಿಯನ್ನು ಪೂಜಿಸಬೇಕು. ಈ ಮಾಸದಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿ ಅನುಗ್ರಹ ನಿಮಗೂ ಸಿಗಬೇಕು ಎಂದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಂಪೂರ್ಣ ವಿಡಿಯೋ ನೋಡಿ. ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದ, ಹಾಳಾದ, ಕೆಟ್ಟು ಹೋದ ವಸ್ತುಗಳನ್ನು, ಚಪ್ಪಲಿ, ಶೂ, ಹಳೆಯ ಹರಿದು ಹೋದ ಬಟ್ಟೆಗಳನ್ನು ಮನೆಯಿಂದ ಹೊರಹಾಕಿ. ಇದರಿಂದ ನಿಂತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಮನೆ ಸದಸ್ಯರಿಗೆ ಪಾಸಿಟಿವ್ ಶಕ್ತಿ ವೃದ್ಧಿಯಾಗುತ್ತದೆ. ಶ್ರಾವಣ ಮಾಸದ ಮೊದಲ ದಿನವಾದ ಆಗಸ್ಟ್ 13 ಗುರುವಾರದ ದಿನ ಮನೆ ಅಂಗಳ ಸ್ವಚ್ಛ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬರೆದು ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ ಬರೆದು ಮನೆಗೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾವಿಷ್ಣು ದೇವರನ್ನು ಸ್ವಾಗತಿಸಬೇಕು. ಮನೆ ಮುಂದೆ ರಂಗೋಲಿ ಬರೆಯುವಾಗ ಅಕ್ಕಿ ಹಿಟ್ಟನ್ನು ಬಳಸಬೇಕು. ಶ್ರಾವಣದ ಮೊದಲ ದಿನವೇ ಮನೆಯ ಸ್ತ್ರೀಯರು ಕೈತುಂಬ ಗಾಜಿನ ಬಳೆ ಧರಿಸಿ ಹಣೆಗೆ ಸುಂದರವಾದ ಕುಂಕುಮದ ಬೊಟ್ಟನ್ನು ಇಟ್ಟುಕೊಂಡು ತಲೆಗೆ ಹೂ ಮುಡಿದು ಸಾಕ್ಷಾತ್ ದೇವಿಯಂತೆ ಗೆಜ್ಜೆ ಶಬ್ದ ಮಾಡುತ್ತಾ ಓಡಾಡಿದರೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಇದರಿಂದ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ದಿನವೂ ದೀಪ ಬೆಳಗಿಸಲು ಸಾಧ್ಯವಾಗದಿದ್ದರೆ ಶ್ರಾವಣ ಮಂಗಳವಾರ, ಶ್ರಾವಣ ಶನಿವಾರ ತಪ್ಪದೆ ಮನೆಯಲ್ಲಿ ದೀಪಾರಾಧನೆ ಮಾಡಿ. ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಇದರಿಂದ ಮನೆಯ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಭೂಲೋಕ ಸಂಚಾರ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಮನೆ ತುಂಬ ಅರಿಶಿಣದ ನೀರು ಚೆಲ್ಲಿ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ ಮನೆಯನ್ನು ಶುಚಿಯಾಗಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಗೆಜ್ಜೆ ಶಬ್ದ ಮಾಡುತ್ತಾ ಮನೆಗೆ ಬರುತ್ತಾರೆ. ಶ್ರಾವಣ ಮಾಸದ ಶುಕ್ರವಾರಗಳಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಮನೆಗೆ ಮುತ್ತೈದೆಯರನ್ನು ಮನೆಗೆ ಕರೆಸಿ ಅರಿಶಿನ ಕುಂಕುಮ ಬಳೆ ಕೊಟ್ಟು ಅವರ ಆಶೀರ್ವಾದ ಪಡೆದರೆ ನಿಮ್ಮ ಪೂಜೆಯ ಫಲ ಮತ್ತಷ್ಟು ದ್ವಿಗುಣವಾಗುತ್ತದೆ. ಮುತ್ತೈದೆಯರಿಗೆ ತಾಂಬೂಲ ನೀಡಬೇಕಾದರೆ ₹1 ನಾಣ್ಯವನ್ನು ಇಟ್ಟು ತಪ್ಪದೆ ಕೊಡಿ. ಶ್ರಾವಣ ಶುಕ್ರವಾರಗಳಂದು ಖಚಿತವಾಗಿ ಮನೆಯಲ್ಲಿ ಹಾಲನ್ನು ಉಕ್ಕಿಸಬೇಕು. ಶ್ರಾವಣ ಶುಕ್ರವಾರದಲ್ಲಿ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ತೀರದ ಕಷ್ಟಗಳು ಕೂಡ ತೀರಿ ವಿವಿಧ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಹಾಲನ್ನು ಉಕ್ಕಿಸಿ ಪರಮಾನ್ನವನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿ ಗುಲಾಬಿ ಹೂಗಳಿಂದ, ತಾವರೆ ಹೂಗಳಿಂದ ಪೂಜಿಸಿ. ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ವಿಗ್ರಹ ಫೋಟೋ ಇಲ್ಲವೆಂದರೆ ಈ ಶ್ರಾವಣ ಮಾಸದಲ್ಲಿ ತಪ್ಪದೆ ಮನೆಗೆ ತನ್ನಿ. ಇದರಿಂದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಈ ಮಾಸದಲ್ಲಿ ಮನೆಯಲ್ಲಿ ಆದಷ್ಟು ಬೆಳ್ಳಿಯ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಮರೆಯದೆ ಹಚ್ಚಿ. ಮಣ್ಣಿನ ದೀಪಗಳು ಪೂಜೆಯಲ್ಲಿ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಸಾಲದ ಸಮಸ್ಯೆಗಳಿದ್ದವರು 108 ಏಲಕ್ಕಿಗಳಿಂದ ಒಂದು ಮಾಲೆ ತಯಾರಿಸಿ ಮಹಾಲಕ್ಷ್ಮಿ ದೇವಿ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ. ಇದರಿಂದ ಆಕಸ್ಮಿಕ ಧನ ಲಾಭದ ಯೋಗ ಕೂಡಿ ಬರುತ್ತದೆ. ನೀವು ಕೇಳಿಕೊಳ್ಳದೆ ಹಣಕಾಸಿನ ಕಷ್ಟಗಳು ತೀರುತ್ತವೆ. ಈ ಮಾಸದಲ್ಲಿ ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಕಾಮಾಕ್ಷಿ ದೀಪ ಬೆಳಗಿಸಿದರೆ ಮನೆಯಲ್ಲಿ ಸಿರಿ ಸಂಪದಗಳು, ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತದೆ. ಅನಾರೋಗ್ಯ ಸಮಸ್ಯೆ ಇದ್ದವರು ಶ್ರಾವಣ ಮಾಸದ ಸೋಮವಾರಗಳಂದು ಶಿವನ ದೇಗುಲಕ್ಕೆ ಹೋಗಿ ಶುದ್ಧ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸಿ ಬನ್ನಿ. ಆರೋಗ್ಯ ವೃದ್ಧಿಯಾಗುತ್ತದೆ. ಕಠಿಣ ಕಂಟಕಗಳು ದೂರವಾಗುತ್ತದೆ. ಆಯಸ್ಸು ವೃದ್ಧಿಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ಹಣ ಉಳಿತಾಯ ಮಾಡುವ ಯಾವುದಾದರೂ ಯೋಜನೆಯನ್ನು ಪತಿ ಪತ್ನಿ ಇಬ್ಬರು ಸೇರಿ ಮಾಡಿದರೆ ದೇವರ ಕೋಣೆಯಲ್ಲಿ ಹಣ ಉಳಿತಾಯ ಮಾಡುವ ಡಬ್ಬಿ ಇಟ್ಟು ಹಣವನ್ನು ಆ ಡಬ್ಬಿಗೆ ಹಾಕುತ್ತಾ ಬನ್ನಿ. ಶ್ರಾವಣ ಮಾಸದಲ್ಲಿ ದೀಪಾರಾಧನೆ ಮಾಡುವಾಗ ಚಿಟಕಿ ಪಚ್ಚೆ ಕರ್ಪೂರದ ಪುಡಿಯನ್ನು ದೀಪಕ್ಕೆ ಹಾಕಿದರೆ ಮಹಾಲಕ್ಷ್ಮಿಯ ಆಕರ್ಷಣೆಯಾಗುತ್ತದೆ. ಶ್ರಾವಣ ಮಾಸದ ಅಷ್ಟು ದಿನ ನೀರು ತುಂಬಿರುವ ಚಿಕ್ಕ ಚೊಂಬನ್ನು ದೇವರ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಹೊಸದಾಗಿ ಮದುವೆಯಾದವರು ಶ್ರಾವಣ ಮಾಸದ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ತಪ್ಪದೆ ಮಾಡಬೇಕು. ಈ ಚಿಕ್ಕ ವ್ರತದಿಂದ ಸುಮಂಗಲಿ ತತ್ವ ಹೆಚ್ಚುತ್ತದೆ. ಪತಿಗೆ ದೇವರ ಬಲ ಸಿಗುತ್ತದೆ. ಶನಿ ದೋಷ, ಶನಿ ಬಾಧೆಗಳಿದ್ದವರು ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಶನಿವಾರಗಳಂದು ಎಳ್ಳೆಣ್ಣೆ ದೀಪ ಹಚ್ಚಿ ವೆಂಕಟೇಶ್ವರ ಹಾಗೂ ಶನಿ ದೇವರನ್ನು ಸ್ಮರಿಸಿಕೊಂಡರೆ ಶನಿ ದೇವರ ಕೃಪೆ ದೊರೆಯುತ್ತದೆ. ಶನಿ ನೀಡುವ ಸಂಕಷ್ಟಗಳ ಪ್ರಮಾಣ
ಪ್ರಮಾಣ ಕಡಿಮೆಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ಮಾಡುವ ಗೋಪೂಜೆಗೆ ಜನ್ಮ ಜನ್ಮಗಳ ಪುಣ್ಯ ಲಭಿಸುತ್ತದೆ. ಗೋಶಾಲೆ ಅಥವಾ ಮನೆ ಬಳಿ ಯಾರಾದರೂ ಹಸುಗಳನ್ನು ಸಾಕಿದ್ದರೆ ಗೋಮಾತೆಗೆ ನಿಮ್ಮ ಕೈನಿಂದ ಹಸಿರು ಹುಲ್ಲು ಬೆಲ್ಲ ತಿನ್ನಿಸಿ ಬನ್ನಿ. ಶ್ರಾವಣ ಮಂಗಳವಾರ ಶುಕ್ರವಾರಗಳಂದು ತಲೆ ಕೂದಲು ಕತ್ತರಿಸಬೇಡಿ, ಉಗುರು ಕತ್ತರಿಸಬೇಡಿ. ಶ್ರಾವಣ ಮಾಸದಲ್ಲಿ ಪೂಜೆ ಮುಗಿಸುವಾಗ ತಲೆ ಮೇಲೆ ಅಕ್ಷತೆ ಹಾಕಿಕೊಂಡು ಪೂಜೆ ಮಾಡಿ. ಇದರಿಂದ ಅಂದುಕೊಂಡ ಕೆಲಸ ಪರಿಪೂರ್ಣವಾಗುತ್ತದೆ. ವಾರಕ್ಕೆ ಒಂದು ಸಲ ಉಪ್ಪು ನೀರಿನಿಂದ ಮನೆಯನ್ನು ಒರೆಸಿ. ಇದರಿಂದ ಮನೆಯ ದುಷ್ಟ ಶಕ್ತಿಗಳು ದೂರವಾಗುತ್ತದೆ. ಈ ಮಾಸದಲ್ಲಿ ಅವಶ್ಯಕತೆ ಇಲ್ಲದ ಪ್ರಯಾಣಗಳನ್ನು ಮಾಡಬಾರದು. ದೂರ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ. ಮಳೆ ಹೆಚ್ಚಾದಾಗ ಗಿಡ ಮರಗಳ ಕಡೆ ಹೆಚ್ಚು ಹೋಗಬೇಡಿ. ಆದಷ್ಟು ಈ ಮಾಸದಲ್ಲಿ ಮೌನವನ್ನು ಪಾಲಿಸಿ. ಉಪವಾಸಗಳನ್ನು ಮಾಡಿ. ದೇವತೆಗಳ ಆರಾಧನೆ ಮಾಡಿ. ಸಾಲಗಳನ್ನು ಮಾಡಿಕೊಳ್ಳಬೇಡಿ. ಸಾಲಗಳನ್ನು ನೀಡಬೇಡಿ. ಈ ಮಾಸದಲ್ಲಿ ಸಾಲ ಮಾಡಿದರೆ ಜೀವನ ಪೂರ್ತಿ ಸಾಲ ಮಾಡುತ್ತಲೇ ಇರ್ತೀರಾ. ಆರ್ಥಿಕ ವ್ಯವಹಾರಗಳನ್ನು ಕಡಿಮೆ ಮಾಡಿ. ಒಂದು ಜಾಗದಲ್ಲಿ ಸ್ಥಿರವಾಗಿ ಇರಿ. ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯು ಯಾರ ರೂಪದಲ್ಲಾದರೂ ಮನೆಗೆ ಬರಬಹುದು. ಮನೆ ಮುಂದೆ ನಿಂತು ದಾನವಾಗಿ ಏನನ್ನು ಕೇಳಿದರೂ ಇಲ್ಲ ಎನ್ನಬೇಡಿ. ಊಟಕ್ಕೆ ಬೇಕಾದ ಪದಾರ್ಥಗಳು ಅಥವಾ ಸ್ವಲ್ಪ ಹಣವನ್ನಾದರೂ ಕೊಟ್ಟು ಕಳುಹಿಸಿ. ಸಾಧ್ಯವಾದರೆ ಈ ಮಾಸದಲ್ಲಿ 4 ಜನರಿಗೆ ಅನ್ನದಾನ ಮಾಡಿ. ಶ್ರಾವಣ ಮಾಸದಲ್ಲಿ ಒಂದೇ ಒಂದು ದಿನ ಮನೆಗೆ ಸಮೀಪವಿರುವ ಮಹಾಲಕ್ಷ್ಮಿ ಅಮ್ಮನವರ ಗುಡಿಗೆ ರವಿಕೆ ಕಣ, ಅರಿಶಿನ, ಕುಂಕುಮ, ತಾಂಬೂಲ, ಸೀರೆ ಕೊಟ್ಟು ಕುಟುಂಬದ ರಕ್ಷಣೆ, ಐಶ್ವರ್ಯದ ಅಭಿವೃದ್ಧಿ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಭಾಗವತ ಪಾರಾಯಣ ಮಾಡಿ. ದೇವರ ಕತೆ ಚರಿತ್ರೆಗಳನ್ನು ಓದಿ ಮನೆಯ ಸದಸ್ಯರಿಗೂ ದೇವರ ಮಹಿಮೆಗಳನ್ನು ಸಾರಿ. ಪದ್ಮ ಪುರಾಣದಲ್ಲಿ ಶ್ರಾವಣ ಮಾಸದಲ್ಲಿ ಭಾಗವತ ಓದಬೇಕು ಎಂದು ತಿಳಿಸಲಾಗಿದೆ. ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗೆ ನಿದ್ರೆಗೆ ಜಾರಿ. ಬೆಳಗಿನ ಜಾವ 3 ರಿಂದ 4 ಗಂಟೆ ಒಳಗೆ ಎದ್ದು ದೇವರ ಪೂಜೆ ಧ್ಯಾನಗಳನ್ನು ಆರಂಭಿಸಿ. ಈ ಮಾಸದಲ್ಲಿ ಮಾಂಸಾಹಾರ ಮದ್ಯಪಾನಗಳಿಂದ ದೂರವಿರಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಮಿತವಾಗಿ ಬಳಸಿ. ಶ್ರಾವಣ ಮಾಸದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಶ್ರೀ ಮಹಾಲಕ್ಷ್ಮಿ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.